ನಾನು ಡಾಕ್ಟರ್ ಅನಿತಾ ಮನೋಜ್, ನಿಮ್ಮ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್ ನಾಗರಬಾವಿ. ತುಂಬ ಜನ ದಂಪತಿಗಳು ಕೇಳುವ ಒಂದು ಕಾಮನ್ ಪ್ರಶ್ನೆ ಅಂದರೆ, ಒಂದು ವೇಳೆ ಲ್ಯಾಪ್ರೋಸ್ಕೋಪಿ ಆಪ್ರೇಷನ್ ಇಲ್ಲ ಲ್ಯಾಪ್ರೋಸ್ಕೋಪಿ ಸರ್ಜರಿ ಮಾಡಿದ ನಂತರ ಟ್ರೀಟ್ಮೆಂಟ್ ಯಾವಾಗ ಶುರು ಮಾಡಬೇಕು, ಎಷ್ಟು ದಿನ ವೆಯ್ಟ್ ಮಾಡಬೇಕು ಅಂತ ಸಹಜವಾಗಿ ತುಂಬ ಜನ ಕೇಳ್ತಿರ್ತಾರೆ. ಅದಕ್ಕೆ ಉದಾಹರಣೆಯಾಗಿ ನಮ್ಮದೇ ದಂಪತಿಗಳದ್ದು ಹೇಳ್ತೀನಿ. ಒಂದು ದಂಪತಿಗಳಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಅವರಿಗೆ ಬೇರೆ ಏನೂ ಸಮಸ್ಯೆ ಇಲ್ಲ, ಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಇಲ್ಲ PCOD ಸಮಸ್ಯೆ ಇದ್ದಾಗ ಅವರಿಗೆ ಓವೇರಿಯನ್ ಡ್ರಿಲ್ಲಿಂಗ್ ಅಂತ ಮಾಡಿದ್ವಿ. ಅವರಿಗೆ ನಾವು ಟ್ರೀಟ್ಮೆಂಟು ಆ ಸೈಕಲ್ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ನೆಕ್ಸ್ಟ್ ಸೈಕಲ್ ಇಮ್ಮಿಡಿಯೇಟಾಗಿ ಶುರು ಮಾಡಿದ್ವಿ. ಅವ್ರಿಗೆ ಸಿಂಪಲ್ ಟ್ರೀಟ್ಮೆಂಟ್ಸು ಅಂದರೆ IUI ಆ ಥರ ಮಾಡಿದ್ವಿ. ಬೇರೆ ಏನಾದರೂ ಸಮಸ್ಯೆ ಇದ್ರೂ, ಟ್ಯೂಬಲ್ಲಿ ಏನಾದರೂ ಸಮಸ್ಯೆ ಇದ್ರೂ ಸರಿ, IVFಗೆ ಹೋಗ್ತೀವಿ ಅಂದ್ರೂ ವೆರಿ ನೆಕ್ಸ್ಟ್ ಸೈಕಲ್ ಹೋಗ್ಬೋದು. ಅದೇ ಇನ್ನೊಂದು ದಂಪತಿಗಳಿಗೆ ಅವರಿಗೆ ಫೈಬ್ರಾಯ್ಡ್ಸು ಮತ್ತು ಎಂಡೋಮೆಟ್ರಿಯಾಟಿಕ್ ಸಿಸ್ ಇತ್ತು. ಆವಾಗ ಆ ದಂಪತಿಗಳಿಗೆ ಲ್ಯಾಪ್ರೋಸ್ಕೋಪಿ ಮಾಡಿ ಸಿಸ್ಟು ತೆಗೆದು ಫೈಬ್ರಾಯ್ಡ್ಸ್ ರಿಮೂವ್ ಮಾಡಿ 1 to 3 months ವೆಯ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಅಂದರೆ ಫೈಬ್ರಾಯ್ಡ್ಸ್ ಇದ್ದು ಫೈಬ್ರಾಯ್ಡ್ ಟ್ರೀಟ್ಮೆಂಟ್ ಏನಾದರೂ ನೀವು ಟ್ರೀಟ್ಮೆಂಟ್ ಮುಂಚೆ ಮಾಡಿಸ್ಕೊಂಡಿದ್ರೆ ಆವಾಗ ಪ್ರೆಗ್ನೆನ್ಸಿಗೆ 2 to 3 months ಆದರೂ ವೆಯ್ಟ್ ಮಾಡಬೇಕಂತ ಬರುತ್ತೆ. ಇಲ್ಲ ಬರೀ ಸಿಸ್ಟ್ ತೆಗಿಯೋಂಗಿದ್ರೂ ವೆರಿ ನೆಕ್ಸ್ಟ್ ಮಂತ್ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಕೊಬೋದು. ಇನ್ನೊಂದು ದಂಪತಿಗಳಿಗೆ ಲ್ಯಾಪ್ರೋಸ್ಕೋಪಿ ಅಂದರೆ ಗರ್ಭಕೋಶದ ಒಳಗಡೆ ಸಮಸ್ಯೆ ಇತ್ತು, ಅದರಲ್ಲಿ ಒಂದು ಮಾಂಸದ ಕಂಡೆ ಬೆಳೆದಿತ್ತು, ಅಂದರೆ ಸೆಪ್ಟಮ್ ಅಂತ ಹೇಳ್ತೀವಿ. ಆ ಥರ ಇದ್ದಾಗ ಸೆಪ್ಟಲ್ ರಿಸೆಕ್ಷನ್ ಮಾಡಿದ್ವಿ ಅಂದರೆ ಅವರಿಗೆ ನಾವು 3 to 4 months ವೆಯ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಅಂದರೆ ಯಾವ ಕಾರಣಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ. ಸಿಂಪಲ್ ಆಗಿ ಓವರೀಸಲ್ಲಿ ಏನಾದರೂ ಸಮಸ್ಯೆ ಇದ್ದು, ಇಲ್ಲ PCODಗೋಸ್ಕರನೋ ಇಲ್ಲ ಸಿಸ್ಟ್ ರಿಮೂವಲ್ಗೋಸ್ಕರನೋ ಇಲ್ಲ ಟ್ಯೂಬ್ಸ್ ಚೆಕ್ ಮಾಡೋದಕ್ಕೂ ಮಾಡಿದ್ರೆ, ಆ್ಯಂಡ್ ಲ್ಯಾಪ್ರೋಸ್ಕೋಪಿ ಟೈಮಲ್ಲಿ ಏನೂ ದೊಡ್ಡ ಸಮಸ್ಯೆಗಳಿಲ್ಲ, ಇಲ್ಲ ಸರ್ಜರಿ ಅಂತ ಏನೂ ಮಾಡಿಲ್ಲ ಗರ್ಭಕೋಶದ ಮೇಲೆ ಅಂತಿದ್ದಾಗ ಆವಾಗ ನೆಕ್ಸ್ಟ್ ಮಂತ್ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಅದು IUI ಆಗಲಿ IVF ಆಗಲಿ ಇಲ್ಲ ಬೇರೆ ಯಾವುದೇ ಟ್ರೀಟ್ಮೆಂಟ್ ಆದರೂ ಸರಿ, ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಆಗಿ. ಇಲ್ಲ ಮಯೋಮೆಕ್ಟಮಿ ಅಂದರೆ ಗರ್ಭಾಶಯದ ಮೇಲೆ ಏನಾದರೂ ಆಪ್ರೇಷನ್ ಮಾಡಿದಾಗ, ಫೈಬ್ರಾಯ್ಡ್ಸ್ಗಾಗಲಿ ಅಡಿನೋಮಯೋಸಿಸ್ಗಾಗಲಿ ಫೈಬ್ರಾಯ್ಡ್ ರಿಮೂವ್ ಮಾಡಿದಾಗ, ಇಲ್ಲ ಗರ್ಭಾಶಯದ ಒಳಗಡೆ ಸೆಪ್ಟಲ್ ರಿಸೆಕ್ಷನ್ನು, ಇಲ್ಲ ದೊಡ್ಡದಾಗಿ ಬೇರೆ ಏನಾದರೂ ಮೆಟ್ರೋಪ್ಲಾಸ್ಟಿ ಆ ಥರ ಏನಾದರೂ ಮಾಡಿದಾಗ, ಅಂದರೆ ಗರ್ಭಾಶಯದ ಸೈಜ್ ಕಡಿಮೆ ಇದೆ ಅದನ್ನ ದೊಡ್ಡದು ಮಾಡೋದಕ್ಕೆ ಏನಾದರೂ ಮಾಡಿದ್ವಿ ಅಂದಾಗ ಆವಾಗ ಬ್ರೇಕು 2 to 4 months ಬೇಕಾಗುತ್ತೆ. ಗರ್ಭಾಶಯ ಹೀಲ್ ಆದಮೇಲೆ ಅದ ನಂತರ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಯಾವ ಕಾರಣಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಎಷ್ಟು ದಿನ ವೆಯ್ಟ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ಗೆ ಹೋಗೋದು ಅನ್ನೋದು ಡಿಪೆಂಡ್ ಆಗುತ್ತೆ. ಥ್ಯಾಂಕ್ ಯು.